ಬೆಂಗಳೂರಿನಲ್ಲಿ ಹೆಚ್ಚಾಗುತ್ತಲೇ ಇದೆ ಮಳೆ ಅವಾಂತರ. ನಿನ್ನೆ ಸುರಿದ ಮಳೆಯಿಂದ ಮತ್ತಷ್ಟು ಮರಗಳು ಧರೆಗುರುಳಿದಾವೆ. ಆಂಬ್ಯುಲೆನ್ಸ್ ಮೇಲೆ ಬಿದ್ದಿರುವ ಬೃಹತ್ ಮರದ ಕೊಂಬೆ ಮೊನ್ನೆ ಮಳೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಮರಗಳು ಧರೆಗುರುಳಿದ್ವು. ಜೊತೆಗೆ ನಿನ್ನೆನೂ ಕೂಡ ಇದೇ ರೀತಿಯಾಗಿದೆ. ಆಂಬ್ಯುಲೆನ್ಸ್ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದಿರುವುದು ಜಯನಗರದ 33ನೇ ಕ್ರಾಸ್ನಲ್ಲಿ ಆಗಿರುವಂಥ ಅವಾಂತರ ಇದು. ಮರ ಬಿದ್ದಿರೋದ್ರಿಂದ ಇಡೀ ರಸ್ತೆಯೇ ಬ್ಲಾಕ್ ಆಗಿದೆ. ಇನ್ನೂ ಕೂಡ ಬಿದ್ದಿರೋ ಮರದ ಅಡಿಯೇ ಆಂಬ್ಯುಲೆನ್ಸ್ ಇದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಿನಲ್ಲಿ ಮಳೆ ಅವಾಂತರ ಹೆಚ್ಚಾಗ್ತಾನೆ ಇದೆ. ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಸುರಿತಾ ಇದ್ದು ಏನೋ ಮರಗಳು ಮತ್ತು ಮರದ ಕೊಂಬೆಗಳು ಧರೆಗುಳಿದುವ ಘಟನೆಯನ್ನ ನಡೀತಾ ಇದೆ. ಸದ್ಯ ಜಯನಗರದಲ್ಲಿ ಏನೋ 33ನೇ ಕ್ರಾಸ್ ನಲ್ಲಿ ಕೂಡ ಒಂದು ಮರದ ಕೊಂಬೆ ಧರೆಗುಳಿದಿದ್ದು ನೇರವಾಗಿ ಆಂಬ್ಯುಲೆನ್ಸ್ ಮೇಲೆ ಬಿದ್ದಿದೆ. ಸದ್ಯ ನಾನು ಅದೇ ಸ್ಥಳದಲ್ಲಿದ್ದೀನಿ, ತೋರಿಸ್ತಾ ಹೋಗ್ತೀನಿ ದೃಶ್ಯ ಯಾವ ರೀತಿ ಇದೆ ಅಂತ. ಅಂದ್ರೆ ಜಯನಗರದ 33ನೇ ಕ್ರಾಸ್ ನಲ್ಲಿ ಒಂದು ಆಂಬ್ಯುಲೆನ್ಸ್ ಅನ್ನ ಪಾರ್ಕ್ ಮಾಡಿರ್ತಾರೆ ಆಂಬ್ಯುಲೆನ್ಸ್ ನ ಮಾಲೀಕರು. ಆದ್ರೆ ನಿನ್ನೆ ರಾತ್ರಿ ಸಂಜೆ ಸಮಯಕ್ಕೆ ಮಳೆ ಸುರಿದಿದ್ದು ಸುರಿದಿದ್ದ ಪರಿಣಾಮವಾಗಿ ಪಕ್ಕದಲ್ಲೇ ಪಾರ್ಕ್ ಏನಿದೆ, ಅಕ್ಕಮಹಾದೇವಿ ಪಾರ್ಕ್ ಇದೆ. ಜಯನಗರದಿಂದ ಬನಶಂಕರಿಗೆ ಸಂಪರ್ಕಿಸುವ ರಸ್ತೆ ಪಕ್ಕದಲ್ಲೇ ಒಂದು ಅಕ್ಕಮಹಾದೇವಿ ಪಾರ್ಕ್ ಇದೆ. ಪಾರ್ಕ್ ನಲ್ಲಿರುವ ಒಂದು ಮರ ಕೊಂಬೆಯನ್ನ ನೇರವಾಗಿ 33ನೇ ಕ್ರಾಸ್ ಏನಿದೆ ಆ ಕ್ರಾಸ್ ನ ಮೇಲೆ ಬಿದ್ದರಿಂದ ಕೆಳಗಡೆ ಒಂದು ಆಂಬ್ಯುಲೆನ್ಸ್ ಇತ್ತು. ಆಂಬ್ಯುಲೆನ್ಸ್ ಬಿದ್ದ ಪರಿಣಾಮವಾಗಿ ಆಂಬ್ಯುಲೆನ್ಸ್ ಇವಾಗ ಒಂದು ಸ್ವಲ್ಪ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಆಂಬ್ಯುಲೆನ್ಸ್ ನಲ್ಲಿ ಅಂತಹ ಸಂದರ್ಭದಲ್ಲಿ ಯಾರು ಇದ್ದಿಲ್ಲ, ಹಾಗಾಗಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಅದೊಂದು ನಿಜಕ್ಕೂ ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಂತ ಯಾರಾದ್ರೂ ಇದ್ರೆ ಅವರ ಪ್ರಾಣಕ್ಕೆ ಹಾನಿಯಾಗುವ ಒಂದು ಸಮಯ ಇರ್ತಿತ್ತು. ಹಾಗಾಗಿ ಇದು ಒಂದು ಆಂಬ್ಯುಲೆನ್ಸ್ ಮೇಲೆ ಕೊಂಬೆಯನ್ನ ಬಿದ್ದಿರುವುದರಿಂದ ಆಂಬ್ಯುಲೆನ್ಸ್ಗೆ ಸ್ವಲ್ಪ ಹಾನಿಯಾಗಿದೆ. ಜೊತೆಗೆ ಈ ಒಂದು ಕೊಂಬೆಯನ್ನ ಬಿದ್ದಿರುವುದರಿಂದ ಸಂಪೂರ್ಣವಾಗಿ ಈ ರಸ್ತೆ ಬ್ಲಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ವಾಹನಗಳು ಹೋಗುವುದಕ್ಕೆ ಆಗುವುದಿಲ್ಲ. 2 ವೀಲರ್ ಅಂತ ಹಾಗಾಗಿ ಹೋಗ್ತಾ ಇದ್ದಾರೆ ಒಬ್ಬೊಬ್ಬರು, ಆದ್ರೆ 4 ವೀಲರ್ ಆಟೋ ಅಂತ ಯಾವುದೇ ವಾಹನಗಳಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಈ ಒಂದು ಕೊಂಬೆ ಬಿದ್ದಿರೋದ್ರಿಂದ ಇಲ್ಲಿ ಏನು ಜಯನಗರದ ಈ ನಿವಾಸಿಗಳೇನಿದ್ದಾರೆ ಬೇರೆ ರಸ್ತೆಯ ಮೊರೆ ಹೋಗ್ತಾ ಇದ್ದಾರೆ. ಸದ್ಯ ನಿನ್ನೆ ಈ ಮರದ ಕೊಂಬೆಯನ್ನ ಬಿದ್ದಿದ್ದು ಇಲ್ಲಿವರೆಗೆ ಜಿಬಿ ಅಧಿಕಾರಿಗಳು ಒಂದು ತೆರವು ಮಾಡುವ ಕಾರ್ಯಾಚರಣೆಯನ್ನ ಮಾಡಿಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಕೊಂಬೆಯನ್ನು ಬಿದ್ದಿದೆ 33ನೇ ಕ್ರಾಸ್ ನಲ್ಲಿ ತೆರವು ಮಾಡಬೇಕು ಅಂತ ಇಲ್ಲಿನ ಸ್ಥಳೀಯರು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದಷ್ಟು ಬೇಗ ಜಿಬಿ ಅಧಿಕಾರಿಗಳ ಏನು ಅರಣ್ಯ ವಿಭಾಗದ ಅಧಿಕಾರಿಗಳೇನಿದ್ದಾರೆ ಅದನ್ನು ಸ್ಥಳಕ್ಕೆ ಭೇಟಿ ನೀಡಿ ತೆರವು ಮಾಡುವ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.